ಸರ್ ಸುದೀಪ್ ಸರ್, ನೀವು ಪೈರಸಿ ವಿರುದ್ಧ ಮಾತಾಡಿದ್ದು ಒಂದು ದೊಡ್ಡ ಮಟ್ಟದ ಅಂದ್ರೆ ಮೊದಲಿಂದ ಮಾತಾಡ್ತಾ ಇದ್ರು ಎಲ್ಲರೂ, ಪೈರಸಿ ಇತ್ತು, ಪೈರಸಿ ಬಗ್ಗೆ ಮಾತಾಡ್ತಾ ಇದ್ರು. ಬಟ್ ಈ ಸರ್ತಿ ಅದು ಸ್ವಲ್ಪ ಸೌಂಡ್ ಜಾಸ್ತಿ ಆಗಿದೆ. ಆದ್ರೆ ಇದು ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆಗದೆ ಇದನ್ ಮುಂದೆ ಏನಾದ್ರು ಅಂದ್ರೆ ಈ ಪೈರಸಿ ಏನಾದ್ರು ಆರ್ಗನೈಸಿಂಗ್ ಆಗಿ ಏನಾದ್ರು ಮಾಡ್ತಾ ಇದ್ದಾರಾ ಅಂತ ಯಾರಾದ್ರೂ ಇದ್ದಾರ ಆ ತರದವರು ಅಂತ ಒಂದು ಇಂಡಸ್ಟ್ರಿಯಿಂದ ಒಂದು ಕಮಿಟಿ ತರ ಏನಾದ್ರು ಹೋಗಿ ಸಂಬಂಧಪಟ್ಟವ್ರಿಗೆ ಏನಾದ್ರು ಒಂದು ಅಪೀಲ್ ಮಾಡುವಂತ ಪಾಸಿಬಿಲಿಟಿ ಇದೆಯಾ? ಅದಕ್ಕೆ ನೀವು ಮುಂದಾಳತ್ವ ವಹಿಸ್ಕೋಬಹುದಾ ಅಂತ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ, ಆಂಧ್ರದಲ್ಲಿ ಸೇಮ್ ಇದೇ ತರ ಒಂದು ಐಬಮ್ ರವಿ ಅಂತೇಳಿ ಒಂದು ವೆಬ್ಸೈಟೇ ರನ್ ಮಾಡ್ತಾ ಇದ್ರು. ಸೊ ರೀಸೆಂಟ್ ಅವ್ರನ್ನ ಅರೆಸ್ಟ್ ಕೂಡ ಮಾಡಿ ಕರ್ಕೊಂಡ್ ಬಂದಿದ್ದಾರೆ. ಸೊ ಇದು ಫ್ಯಾನ್ಸ್ ವಾರು ಅಥವಾ ಇನ್ನೊಬ್ಬರ ಮೇಲೆ ಕೆಟ್ಟ ಸಿನಿಮಾನ ಡಲ್ ಮಾಡ್ಲಿಕ್ಕೆ ಅಲ್ಲದೆ ಏನಾದ್ರು ಆರ್ಗನೈಸಿಂಗ್ ಆಗಿ ಮಾಡ್ತಾ ಇದ್ದಾರಾ ಇಲ್ಲಿ ಪೈರಸಿ ಅನ್ನೋದು? ಇಂಡಸ್ಟ್ರಿ ಕಡೆಯಿಂದ ಸಂಬಂಧಪಟ್ಟವ್ರಿಗೆ ಏನಾದ್ರು ಅಪ್ರೋಚ್ ಮಾಡುವಂತ ಪ್ಲಾನ್ ಏನಾದ್ರು ಮಾಡಬಹುದಾ ಅಂತ? ಎಲ್ಲದಕ್ಕೂ ಅತಿ ಶೀಘ್ರದಲ್ಲೇ ಉತ್ತರ ಕೊಡ್ತೀನಿ. ಸುದೀಪ್ ಸರ್, ಇಲ್ಲಿ ಅಪೂರ್ವ ಅಂತ ಜ್ಞಾನಚಕ್ಷು ಚಾನೆಲ್ ಇಂದ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ಸ್ ಅಪೂರ್ವ. ಸರ್, ಮಾರ್ಕ್ಸ್ ಫಸ್ಟ್ ಕಂಪ್ಲೀಟ್ ಹೇಳಿಲ್ಲ ನೀವು, ಆನ್ಸರ್ ಕಂಪ್ಲೀಟಾ? ಎಸ್ ಎಸ್ ಓಕೆ. ಈ ಸಿನಿಮಾ ಮಾರ್ಕ್ ಸಿನಿಮಾದಲ್ಲಿ ಒಂದು 15 ನಿಮಿಷ ಡೈಲಾಗ್ ಇಲ್ಲದೆ ಓದೋನ್ ಸರ್ ನಾನು. ಅಟ್ಲೀಸ್ಟ್ ಇಲ್ಲಿ ಒಂದ್ ಲೈನ್ ಹೇಳಿದ್ದೀನಿ ಸರ್. ನಾನು ತುಂಬಾ ಡೀಪ್ ಆಗಿ ಮಾತಾಡ್ತಾ ಇದ್ದೀನಿ ಅಂಡ್ ನೀವು ದಡ್ರಲ್ಲ. ಕರೆಕ್ಟ್ ಕರೆಕ್ಟ್ ಯು ಗಾಟ್ ಮೈ ಆನ್ಸರ್. ಸರ್, ಕಂಟಿನ್ಯೂ ಮಾಡಲಾ ಸರ್? ಎಸ್ ಸಪೋರ್ಟ್. ಅವರು ಮಧ್ಯ ಮಾತಾಡ್ತಾರೆ. ನಮ್ಮ ಸ್ನೇಹಿತರೆ ಪಾಪ ಅವ್ರು ಒಳ್ಳೆ ಉದ್ದೇಶದಲ್ಲಿ ಕೇಳಿಯರ್ ಇಲ್ಲ ಅಂತಲ್ಲ. ಬಟ್ ಇಲ್ಲ ಹೋಲ್ಡ್ ಆನ್ ಸರ್. ಇಲ್ಲ, ಏನಕ್ಕೆ ಕೇಳಿದೆ ಅಂತಂದ್ರೆ, ಐ ನೋ ಸರ್, ಹೋಲ್ಡ್ ಆನ್ ಸರ್. ಈ ಸರ್ತಿ ಹೇಳಿಕೆ ಬೇರೆ ತರ ಒಂದು ಸ್ಟೇಜ್ಗೆ ಹೋಗಿದೆ, ಅದು ಮುಂದಕ್ಕೆ ತಗೊಂಡು ಹೋಗಿ ಹೋಗ್ಲಿ ಬಿಡಿ. ಎಲ್ಲಾ ಸ್ಟೇಜ್ ಎಂಡ್ ಆಗುತ್ತೆ, ಮನುಷ್ಯನ ಎಂಡ್ ಆಗ್ತಾನೆ ಅಂದ್ಮೇಲೆ ಇದೆಲ್ಲ ಎಂಡ್ ಆಗಲ್ಲ ಸರ್. ಈಗ ಮಾರ್ಕ್ ಸಿನಿಮಾನ ಇಷ್ಟು ಒತ್ತಡದಲ್ಲಿ ಲಿಮಿಟ್. ಒಂದ್ ನಿಮಿಷ ಅಲ್ಲಿ ಹೋಗಿ ಬರ್ತೀನಿ, ಒಂದೇ ನಿಮಿಷ ಸರ್. ಮೊದಲು ನಿಮ್ಗೆ ಮಾತು ಸಕ್ಸಸ್ ಮೈಕ್ ಹತ್ರ ಇಟ್ಕೊಳ್ಳಿ ಅಪೂರ್ವ. ಅಭಿಮಾನಿಗಳ ಫಸ್ಟ್ ಮಾತು ನಿಮ್ಗೆ ಯಾವ್ದು ಇಷ್ಟ ಆಯ್ತು ಸರ್ ಮಾರ್ಕ್ ಸಕ್ಸಸ್ ಅಲ್ಲಿ? ಐ ಕಾಂಟ್ ಪಿಕ್ ಒನ್ ಅಪೂರ್ವ ಅವ್ರೆ ಲೈಕ್ ದಟ್. ಐ ಕಾಂಟ್ ಡೂ ದಟ್. ನನಗೆ ಗೊತ್ತಿರೋದು, ಒಂದು ಸಿನಿಮಾ ಮಾಡಿದಾಗ ಇನ್ಫ್ಯಾಕ್ಟ್ ನಾನು ಮನೇಲಿದ್ದೆ, ಎಲ್ಲರೂ ಹೋಗ್ತಾ ಇದ್ರು, ಸಿನಿಮಾ ಹೋದ್ರು ಬಂದ್ರು. ಅಂಡ್ ಗೊತ್ತಾಗೋದು ಒಂದು ಕೆಲವು ಸುಳಿವುಗಳು ಅಂತ ಹೇಳ್ತೀವಲ್ಲ ನಾವು. ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಕೆಲವು ಥಿಯೇಟರ್ ಇದಾವೆ, ಸಿದ್ದೇಶ್ವರ, ಸಿದ್ಧಲಿಂಗೇಶ್ವರ, ವಾಟ್ ಎವರ್ ದಟ್ ಇಸ್. ಯಾವಾಗ ಅರ್ಲಿ ಮಾರ್ನಿಂಗ್ ಫ್ಯಾನ್ಸು ಶೋ ಮುಗಿಸಿ ನನ್ನ ಮನೆ ಮುಂದೆ ಬರ್ತಾರೋ ಸಿನಿಮಾ ಇಷ್ಟ ಆಯ್ತು ಅಂತ ಅರ್ಥ. ಬರ್ಲಿಲ್ಲ ಅಂದ್ರೆ ಓಹೋ ಇದು ಬೇರೆ ಕಡೆ ಹೋಗ್ತಾ ಇದ್ದು. ತುಂಬಾ ಒಂದು ಹಿಂಟ್ ನನಗೆ ಪರ್ಸನಲಿ. ಫಾರ್ ಎಕ್ಸಾಂಪಲ್, ಎಷ್ಟೋ ಸಿನಿಮಾಗಳು ನಾವು ತುಂಬಾ ಚೆನ್ನಾಗಿದೆ ಅನ್ಕೊಂಡಿದೀವಿ, ಅದೇನೋ ಸ್ವಲ್ಪ ಬಂದ್ರು ಅಣ್ಣ ಚೆನ್ನಾಗಿದ್ದೀರಾ ಅನ್ಕೊಂಡು ಸೌಂಡ್ ಇಲ್ಲದೆ ಹಂಗೆ ಹೋಗ್ಬಿಟ್ಟಿದ್ದಾರೆ, ಯಾರು ಬಂದೇ ಇಲ್ಲ. ಮ್ಯಾಕ್ಸ್ ಆದಾಗ್ಲೂ ಅಥವಾ ಇವಾಗ್ಲೂ 6 o'clock ಶೋ ಆದ್ರೆ ಬೈ 8:30 ಇಂದ ಆಲ್ಮೋಸ್ಟ್ 3:30 ವರೆಗೂ ಎಷ್ಟು ಜನ ಬಂದು ಹೋಗ್ತಾ ಇದ್ರು. ದಟ್ ಗಿವ್ಸ್ ಯು ಅ ಸ್ಮಾಲ್ ಇನ್ಸೈಟ್. ಐ ಆಮ್ ನಾಟ್ ಇವನ್ ಟ್ರೈಂಗ್ ಟು ಸೇ ದಟ್ ಇಸ್ ದ ವರ್ಡ್ ಇಟ್, ಅನ್ ಇನ್ಸೈಟ್. ಅದು ಮುಗೀತವ. ಅದಾಗ್ತಿದ್ದಂಗೆ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ, ಎಲ್ಲರೂ ಫಾರ್ವರ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಸಂಭ್ರಮಗಳು, ಎವ್ರಿಥಿಂಗ್. ಸಿ, ಆಸ್ ಐ ಟೋಲ್ಡ್ ಯು, ಸೆಲೆಬ್ರೇಷನ್ 1-2 ಶೋಗೆ ಮಾಡ್ಬೋದು, 1-2 ಊರಲ್ಲಿ ಮಾಡ್ಬೋದು. ಎಲ್ಲಾ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಥಿಯೇಟರಲ್ಲೂ, ಇನ್ಫ್ಯಾಕ್ಟ್ ಒರಾಯನ್ ಮಾಲ್ ಅಲ್ಲೆಲ್ಲ ನಾನು ಆ ತರ ದಿಸ್ ಅ ಡಿಫರೆಂಟ್ ಸೆಟಪ್ ಆಫ್ ಅ ಕ್ರೌಡ್ ಹೂ ಗೋಸ್ ಟು ಒರಾಯನ್, ರೈಟ್? ಅವರೆಲ್ಲರೂ ಡ್ಯಾನ್ಸ್ ಮಾಡಿ ವಿಡಿಯೋಗಳು ಹಾಕಿ ಅವರೆಲ್ಲರೂ ವಿಸಿಲ್ ಹೊಡಿತಾ ಇದ್ದಾರೆ. ಐ ಥಿಂಕ್ ದಿಟ್ ಇಸ್ ಸೋ ಓವರ್ವೆಲ್ಮಿಂಗ್, ನೋ, ವೆರಿ ಓವರ್ವೆಲ್ಮಿಂಗ್. ಅಂಡ್ ಆ ಸ್ಟೇಜ್ ಅಲ್ಲಿ ಇದೀವಿ ನಾವು ಅಷ್ಟೇ. ಇನ್ನು ವಿ ಹ್ಯಾವ್ ನಾಟ್ ಟ್ರೈಂಗ್ ಟು ಸೇ ದಟ್ ಸಿನಿಮಾ ದೊಡ್ಡ ಬ್ಲಾಕ್ ಬಸ್ಟರ್ ಆಗೋಯ್ತು, ಇಟ್ ಇಸ್ ಫಿನಿಶ್ಡ್ ಅಂತ, ನಥಿಂಗ್ ಲೈಕ್ ದಟ್. ವಿ ಹ್ಯಾವ್ ಅ ಲಾಟ್ ಆಫ್ ವರ್ಕ್ ಸ್ಟಿಲ್. ಸಿನಿಮಾ ನಾವು ಒಂದು ಫ್ರೂಟ್ ಅಂತ ತಗೊಂಡ್ರೆ ಅದರಲ್ಲಿ ಬರುವಂತ ಕೊನೆ ಡ್ರಾಪ್ ವರೆಗೂ ಪ್ರೊಡಕ್ಷನ್ಗೆ ಸೇರುತ್ತೆ. ಅದಕ್ಕೆ ನಾವು ಅರ್ಥ ಆಗೋರಿಗೆ ಅರ್ಥ ಆದ್ರೆ ಸಾಕಲ್ಲ ಸರ್. ರಾಜೇಶ್, ಈಗಷ್ಟೇ ಕಾರ್ಯಕ್ರಮಕ್ಕೆ ರವಿವರ್ಮ ಅವರು ಆಗಮಿಸಿದ್ದಾರೆ ಸರ್. ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆ ಕಾಳಿ ಸಾಂಗ್ ಬರುವಾಗ ಒಂದು ಆಕ್ಷನ್ ಸೀಕ್ವೆನ್ಸ್ ಏನಿದೆ, ಬಹಳ ಸ್ಟೈಲಿಶ್ ಆಗಿ ಅಷ್ಟು ಫೈರ್ ರೀತಿಯಲ್ಲಿ ನಮ್ಮ ಸರ್ನ ನಾವು ನೋಡ್ತೀವಿ ಆನ್ ಸ್ಕ್ರೀನ್. ಅದನ್ನ ಕೊರಿಯೋಗ್ರಾಫ್ ಮಾಡಿರೋದು ರವಿ ಸರ್. ಕಂಗ್ರ್ಯಾಚುಲೇಷನ್ ಸರ್. ತುಂಬಾ ಜನ ಮೆಚ್ಕೊಳ್ತಾ ಇದ್ದಾರೆ ಆ ಪರ್ಟಿಕ್ಯುಲರ್ ಪಾರ್ಟ್. ಸರ್ ಚೇರ ಕೊಡಿ ಅವ್ರಿಗೆ. ಇಲ್ಲಿ ಅರಿ ಕಮ್ ಕಮ್ ಕಮ್
ರೆಡಿ ಸರ್ ರಾಜೇಶ್ ಎಸ್ ರಾಜೇಶ್ ಟಿವಿ ನೈನ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.